ನಮಸ್ಕಾರ. ಇವತ್ತು 2008ರ ಮಹಾಶಿವರಾತ್ರಿ. ತಮಗೆಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ವಿಕ್ರಾಂತ ಕರ್ನಾಟಕ ವಾರ ಪತ್ರಿಕೆಯ ಮಾರ್ಚ್ 14, 2008ರ ಸಂಚಿಕೆಯಲ್ಲಿನ ನನ್ನ ಲೇಖನದ ಶೀರ್ಷಿಕೆ ವಿಶ್ವಕ್ಕೆ ನಾಯಕತ್ವ ಕೊಡಬಲ್ಲವನಿಗೆ ಕೊನೆಯ ಸ್ಥಾನ. ಈಗ ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ನೀವು ಈ ಲೇಖನವನ್ನು ಓದುತ್ತಿರುವ ಹೊತ್ತಿಗೆ ಅಮೆರಿಕದ ಮುಂದಿನ ಅಧ್ಯಕ್ಷೀಯ ಚುನಾವಣೆಗೆ ಅಭ್ಯರ್ಥಿಗಳು ಯಾರು ಅನ್ನೋದು ಹೆಚ್ಚು ಕಮ್ಮಿ ತೀರ್ಮಾನವಾಗಿ ಹೋಗಿರುತ್ತೆ. ಈಗಾಗಲೇ ಇಬ್ರು ತೀರ್ಮಾನವಾಗ್ಬಿಟ್ಟಿದ್ದಾರೆ. ಒಬ್ಬಾತ ರಿಪಬ್ಲಿಕನ್ ಪಕ್ಷದ ಜಾನ್ ಮೆಕೇನ್, ಇನ್ನೊಬ್ಬಾತ ಗ್ರೀನ್ ಪಾರ್ಟಿಯ ಅಭ್ಯರ್ಥಿ ರಾಲ್ಫ್ ನೇಡರ್. ಸದ್ಯದ ಸ್ಥಿತಿಯಲ್ಲಿ ಡೆಮಾಕ್ರಾಟ್ ಪಕ್ಷದ ಹಿಲರಿ ಕ್ಲಿಂಟನ್ ಅಥವಾ ಬರಾಕ್ ಒಬಾಮಾ ರಾಲ್ಫ್ ನೇಡರ್ನನ್ನು ಕಣದಿಂದ ಹಿಂದೆ ಸರಿದು ತಮ್ಮನ್ನು ಬೆಂಬಲಿಸುವಂತೆ ಕೋರುವ ಮತ್ತು ಅದನ್ನು ನೇಡರ್ ಒಪ್ಪಿಕೊಳ್ಳುವ ಸಾಧ್ಯತೆಗಳು ಕಮ್ಮಿ. ರಾಲ್ಫ್ ನೇಡರ್ ಅಧ್ಯಕ್ಷನಾಗುವುದು ಅಸಾಧ್ಯ ಅನ್ನೋದು ನೇಡರ್ಗೂ ಗೊತ್ತು. ಆದರೆ ಆತ ಈ ಸಲವೂ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಅಮೆರಿಕದ ಅಧ್ಯಕ್ಷನಾಗುವಂತೆ ಮಾಡಿಬಿಡಬಲ್ಲನೆ ಅನ್ನೋದೇ ಸದ್ಯದ ಕುತೂಹಲ. ಹೌದು, 2000ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಾರ್ಜ್ ಬುಷ್ ಅಮೆರಿಕದ ಅಧ್ಯಕ್ಷನಾಗಿ ಆಯ್ಕೆಯಾಗುವಲ್ಲಿ ರಾಲ್ಫ್ ನೇಡರ್ನ ದೊಡ್ಡ ಪಾತ್ರವೇ ಇತ್ತು. ಲೆಬನಾನ್ ಸುಮಾರು 40 ಲಕ್ಷ ಜನಸಂಖ್ಯೆಯ ಸಣ್ಣ ದೇಶ. ಇಸ್ರೇಲಿನ ಉತ್ತರಕ್ಕಿದೆ. ಅರಬ್ ಮೂಲದ ಆ ದೇಶದ ಜನರಲ್ಲಿ 60% ಮುಸಲ್ಮಾನರಾದರೆ ಮಿಕ್ಕ 40% ಜನ ಕ್ರೈಸ್ತರು. ಅರಬ್ ದೇಶಗಳಲ್ಲೆಲ್ಲ ಇದ್ದುದರಲ್ಲಿ ಪ್ರಗತಿಪರ ದೇಶ. ಈ ದೇಶದಿಂದ ರೋಸ್ ಮತ್ತು ನಾತ್ರಾ ನೇಡರ್ ಎನ್ನುವ ಅರಬ್ಬಿ ಮಾತನಾಡುವ ಯುವ ಕ್ರೈಸ್ತ ದಂಪತಿಗಳು ಬಹುಶಃ 1925ರ ಸುಮಾರಿನಲ್ಲಿ ಅಮೆರಿಕಕ್ಕೆ ವಲಸೆ ಬರ್ತಾರೆ. ಗಂಡ ಹೆಂಡತಿ ಇಬ್ರು ಪ್ರಗತಿಪರ ನಿಲುವು ಹೊಂದಿದ್ದವರು. ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರ ಸಕ್ರಿಯ ಆಸಕ್ತಿ ಇರಬೇಕು ಅನ್ನೋ ನಿಲುವಿದ್ದವರು. ಇಲ್ಲಿ ಅವರು ಒಂದು ರೆಸ್ಟೋರೆಂಟ್ ನಡೆಸ್ತಿದ್ರು. 1955ರಲ್ಲೊಮ್ಮೆ ಅವರು ವಾಸಿಸುತ್ತಿದ್ದ ಕನೆಕ್ಟಿಕಟ್ ರಾಜ್ಯದಲ್ಲಿ ಬಹುದೊಡ್ಡ ಪ್ರವಾಹ ಬಂತು. ಅಪಾರ ಆಸ್ತಿ ಪಾಸ್ತಿ ನಷ್ಟವಾಗುತ್ತೆ. ಆಗ ಆ ರಾಜ್ಯದ ಸೆನೆಟರ್ ಆಗಿದ್ದಾತ ಪ್ರೆಸ್ಕಾಟ್ ಬುಷ್. ಆತ ನೇಡರ್ ಅವರಿದ್ದ ಊರಿಗೆ ಪ್ರವಾಹದ ಬಗ್ಗೆ ಖುದ್ದು ತಿಳಿದುಕೊಳ್ಳಲು ಬರ್ತಾನೆ. ಆಗ ರೋಸ್ ನೇಡರ್ಲು ಆತನನ್ನು ಮಾತನಾಡಿಸಲು ಹೋಗ್ತಾಳೆ. ಆತ ಮಾಮೂಲಿ ಸೌಜನ್ಯದಂತೆ ಈಕೆ ಕೈ ಕುಲುಕಲು ಕೈ ಕೊಡ್ತಾನೆ. ಕೈ ಕುಲುಕುತ್ತಾ ರೋಸ್ ಪ್ರವಾಹದ ಸ್ಥಿತಿಯನ್ನು, ಭವಿಷ್ಯದಲ್ಲಿ ಪ್ರವಾಹದ ಸಾಧ್ಯತೆಯನ್ನು ತಡೆಯಲು ಆ ನಗರದಲ್ಲಿ ನಿರ್ಮಿಸಬೇಕಾದ ಒಂದು ಡ್ರೈ ಡ್ಯಾಮ್ ನ ಅವಶ್ಯಕತೆಯನ್ನು ಹೇಳ್ತಾಳೆ. ಹಾಗೆಯೇ ಪ್ರೆಸ್ಕಾಟ್ ಬುಷ್ ಕೈ ಹಿಂದೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ರು ಆತ ಆ ಜಲಾಶಯವನ್ನು ನಿರ್ಮಿಸಲು ವಾಗ್ದಾನ ಮಾಡುವಂತೆ ಕೋರ್ತಾಳೆ. ಹಾಗೂ ಅಲ್ಲಿಯ ತನಕ ಕೈ ಬಿಡೋದಿಲ್ಲ ಅನ್ನೋದನ್ನ ಸೂಚಿಸ್ತಾಳೆ ಅನ್ಸುತ್ತೆ. ಆಕೆಯ ಈ ಪರಿಯ ಕೋರಿಕೆಗೆ ಮಣಿದ ಸೆನೆಟರ್ ಬುಷ್ ಒಣ ಜಲಾಶಯ ನಿರ್ಮಿಸುವುದಾಗಿ ವಾಗ್ದಾನ ಕೊಡ್ತಾನೆ. ಮುಂದಕ್ಕೆ ಆತ ತನ್ನ ಮಾತನ್ನು ಉಳಿಸ್ಕೊಳ್ತಾನೆ. 1988ರಲ್ಲಿ ಅಧ್ಯಕ್ಷನಾಗುವ ಜಾರ್ಜ್ ಬುಷ್ ಇದೇ ಪ್ರೆಸ್ಕಾಟ್ ಬುಷ್ ನ ಮಗ. ಹಾಗೆಯೇ ಆತನ ಮೊಮ್ಮಗ ಇನ್ನೊಬ್ಬ ಜಾರ್ಜ್ ಬುಷ್ ಅಧ್ಯಕ್ಷ ಚುನಾವಣೆಯಲ್ಲಿ ಕೂದಲೆಳೆಯ ಅಂತರದಲ್ಲಿ ಗೆಲ್ಲಲು ಇದೇ ರೋಸ್ ನೇಡರ್ల ಮಗ ರಾಲ್ಫ್ ನೇಡರ್ ಹೆಚ್ಚು ಕಮ್ಮಿ ಕಾರಣವಾಗ್ಬಿಡ್ತಾನೆ. ರಾಲ್ಫ್ ನೇಡರ್ ಹಾರ್ವರ್ಡ್ ಕಾನೂನು ಕಾಲೇಜಿನ ಪದವೀಧರ. ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿ ವಕೀಲ. ಈತನಿಗೆ ಯುವಕನಾಗಿದ್ದಾಗಿನಿಂದಲೂ ಆಟೋಮೊಬೈಲ್ ಇಂಡಸ್ಟ್ರಿಯ ಬಗ್ಗೆ ಮತ್ತು ಕಾರುಗಳಲ್ಲಿನ ಸೇಫ್ಟಿ ಬಗ್ಗೆ ಆಸಕ್ತಿ. ಆ ಬಗ್ಗೆ ಸ್ಟಡಿ ಮಾಡುವ ನೇಡರ್ ತನ್ನ 31ನೇ ವಯಸ್ಸಿನಲ್ಲಿ ಅಂದ್ರೆ 1965ರಲ್ಲಿ ಒಂದು ಪುಸ್ತಕ ಬರೀತಾನೆ. ಅದರ ಹೆಸರು ಅನ್ಸೇಫ್ ಅಟ್ ಎನಿ ಸ್ಪೀಡ್. ಅದರಲ್ಲಿ ಅಮೆರಿಕದ ಬಹುತೇಕ ಕಾರುಗಳು, ಅದರಲ್ಲೂ ಮುಖ್ಯವಾಗಿ ಜನರಲ್ ಮೋಟಾರ್ಸ್ ಅವರ ಶೆವ್ರಲೆಟ್ ಕಾರ್ವೆರ್ ಕಾರು ಹೇಗೆ ಸುರಕ್ಷಿತವಲ್ಲ, ಸಣ್ಣ ಪುಟ್ಟ ಅಪಘಾತಕ್ಕೆಲ್ಲ ಹೇಗೆ ಸವಾರರು ಪ್ರಾಣ ಕಳೆದುಕೊಳ್ತಿದ್ದಾರೆ, ಸರಿಯಾಗಿ ಡಿಸೈನ್ ಮಾಡದೇ ಇರುವುದರಿಂದ ಹೇಗೆ ಕಾರುಗಳು ಸುಲಭವಾಗಿ ಪಲ್ಟಿ ಹೊಡೆಯುತ್ತಿವೆ ಮುಂತಾದವುಗಳ ಬಗ್ಗೆ ಚರ್ಚಿಸಿರ್ತಾನೆ. ಇವೆಲ್ಲ ಗೊತ್ತಿದ್ರೂ ಕಾರು ಕಂಪನಿಗಳು ಇವನ್ನೆಲ್ಲ ಕಡೆಗಣಿಸಿವೆ ಅಂತ ನಿರೂಪಿಸಿರುತ್ತಾನೆ. ಈ ಪುಸ್ತಕ ಬಹಳ ಚರ್ಚೆಗೆ ದಾರಿ ಮಾಡಿಕೊಡುತ್ತೆ. ಜಿಎಂ ಕಂಪನಿಯ ಮೇಲೆ ಅನೇಕರು ದಾವೆ ಹೂಡ್ತಾರೆ. ಅಮೆರಿಕದ ಸೆನೆಟ್ ಸಮಿತಿ ಕಾರು ಸುರಕ್ಷತೆಯ ಬಗ್ಗೆ ತನಿಖೆ ಆರಂಭಿಸುತ್ತೆ. ಆ ಸಮಿತಿಯ ಮುಂದೆ ಜಿಎಂ ಕಂಪನಿಯವರು ಸುರಕ್ಷತೆಯ ಬಗ್ಗೆ ಕನಿಷ್ಠ ಕಾಳಜಿ ಹೊಂದಿದ್ದಾರೆ ಅಂತ ಉದಾಹರಣೆ ಸಹಿತವಾಗಿ ರಾಲ್ಫ್ ನಿರೂಪಿಸುತ್ತಾ ಹೋಗ್ತಾನೆ. ಆದರೆ ಇದರಿಂದೆಲ್ಲ ಭೀತಿಗೊಂಡ ಜಿಎಂ ಕಂಪನಿ ರಾಲ್ಫ್ ನೇಡರ್ನ ಮಾನಹಾನಿಗೆ ಪ್ರಯತ್ನ ಪಡುತ್ತೆ. ಖಾಸಗಿ ಪತ್ತೆದಾರರನ್ನು ನೇಮಿಸುತ್ತೆ. ಆತನ ಇತಿಹಾಸವನ್ನೆಲ್ಲ ಶೋಧಿಸುತ್ತೆ. ಆತನ ಫೋನ್ಗಳನ್ನು ಕದ್ದಾಲಿಸುತ್ತೆ. ಕೊನೆಗೆ ವೇಶ್ಯೆಯರಿಗೆ ದುಡ್ಡು ಕೊಟ್ಟು ರಾಲ್ಫ್ ನೇಡರ್ನನ್ನು ಬಲೆಗೆ ಹಾಕಿಕೊಳ್ಳಲು ಸಂಚು ರೂಪಿಸುತ್ತೆ. ಇಷ್ಟೆಲ್ಲಾ ಮಾಡಿಯೂ ಕೊನೆಗೆ ಜಿಎಂ ಕಂಪನಿಗೆ ತಿಳಿದು ಬರೋದೇನೆಂದ್ರೆ ಇಡೀ ವಾಷಿಂಗ್ಟನ್ ಡಿಸಿ ಪ್ರದೇಶದಲ್ಲಿಯೇ ಸ್ವಚ್ಛ ಜೀವನವನ್ನು ನಡೆಸುತ್ತಿರುವ ಅತಿಮುಗ್ಧ ಯುವಕ ಅಂದರೆ ರಾಲ್ಫ್ ನೇಡರ್ ಅಂತ. ಇದೆಲ್ಲ ಆಗ್ತಿರುವಾಗ ತನ್ನ ಖಾಸಗಿ ಜೀವನವನ್ನು ಈ ರೀತಿ ಅಕ್ರಮವಾಗಿ ಶೋಧಿಸುತ್ತಿರೋದು ಹಾಗೂ ಪತ್ತೇದಾರರು ತನ್ನನ್ನು ಹಿಂಬಾಲಿಸುತ್ತಿರೋದು ರಾಲ್ಫ್ನ ಗಮನಕ್ಕೆ ಬರುತ್ತೆ. ಆತ ಜಿಎಂ ಮೇಲೆ ತನ್ನ ಖಾಸಗಿ ಜೀವನದ ಮೇಲೆಯೇ ದಾಳಿಯನ್ನು ಆರೋಪಿಸಿ ಮೊಕದ್ದಮೆ ಹೂಡ್ತಾನೆ. ಆ ಸಮಯದಲ್ಲಿ ಅಂದ್ರೆ 40 ವರ್ಷಗಳ ಹಿಂದೆಯೇ ವರ್ಷಕ್ಕೆ ಸುಮಾರು 7,000 ಕೋಟಿ ರೂಪಾಯಿ ನಿವ್ವಳ ಲಾಭ ಇದ್ದ ಸಂಸ್ಥೆ ಜನರಲ್ ಮೋಟಾರ್ಸ್. ಅದು ಈ ಕೇಸ್ನಲ್ಲಿ ಸಿಕ್ಬಿಡುತ್ತೆ. ಅಮೆರಿಕದ ಆ ಅತಿ ದೊಡ್ಡ ಕಂಪನಿಯ ಅಧ್ಯಕ್ಷ ಸಾರ್ವಜನಿಕವಾಗಿ ತಮ್ಮ ಕುಕೃತ್ಯಗಳಿಗೆ ಕ್ಷಮೆ ಯಾಚಿಸ್ತಾನೆ. ನೇಡರ್ಗೆ $2.9 ಲಕ್ಷ ಪರಿಹಾರ ಸಿಗುತ್ತೆ. ಆ ದುಡ್ಡನ್ನು ಸ್ವಂತಕ್ಕೆ ಬಳಸಿಕೊಳ್ಳದ ನೇಡರ್
ಗ್ರಾಹಕ ಹಿತರಕ್ಷಣೆ ಸಂಸ್ಥೆಯೊಂದನ್ನ ಆರಂಭಿಸ್ತಾನೆ. ಮುಂದಕ್ಕೆ ಅಮೆರಿಕದ್ದೇ ಏನು, ಇಡೀ ವಿಶ್ವದ ಕಾರುಗಳಲ್ಲಿನ ಸೇಫ್ಟಿ ವಿಧಾನಗಳೆಲ್ಲ ಬದಲಾಗಿ ಹೋಗುತ್ತೆ. ಲಕ್ಷಾಂತರ ಜನರ ಪ್ರಾಣ ಉಳಿಯುತ್ತೆ, ಇವತ್ತಿಗೂ ಉಳಿತಿದೆ. ಇಲ್ಲಿಂದ ಮುಂದಕ್ಕೆ ಆ ವಲಸೆ ಬಂದ ದಂಪತಿಗಳ ಮಗ ಅಮೆರಿಕದ ಸಮಾಜದ ಮೇಲೆ ಅಳಿಯದ ಪ್ರಭಾವ ಬೀರ್ತಾ ಹೋಗ್ತಾನೆ. ಅನೇಕ ನಾಗರಿಕ ಸಂಸ್ಥೆಗಳನ್ನ ಕಟ್ತಾನೆ. ಈತನ ಕೆಲಸದಿಂದ ಪ್ರೇರೇಪಿತರಾದ ನೂರಾರು ಆದರ್ಶ ವಿದ್ಯಾರ್ಥಿಗಳು ಈತನ ಸಂಘ ಸಂಸ್ಥೆಗಳಲ್ಲಿ ತೊಡಗಿಕೊಳ್ಳಲು, ಕೆಲಸ ಮಾಡಲು ಸ್ವಯಂ ಪ್ರೇರಣೆಯಿಂದ ಬರ್ತಾರೆ. ಆತನ ಮುಂದಾಳತ್ವದಲ್ಲಿ ಒಂದಿಡೀ ಗುಂಪು ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ, ಅನೇಕ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬದಲಾವಣೆಗಳಿಗೆ ಕಾರಣವಾಗುತ್ತೆ. ಆ ಆದರ್ಶವಂತ ಯುವಕರನ್ನ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆ ನೇಡರ್ಸ್ ರೈಡರ್ಸ್ ಅಂತಲೇ ಕರೆಯುತ್ತೆ. ವ್ಯವಸ್ಥೆಯಲ್ಲಿನ ಅನ್ಯಾಯಗಳಿಗೆ ಮತ್ತು ಅಕ್ರಮಗಳಿಗೆ ನ್ಯಾಯ ಪಡೆದುಕೊಳ್ಳಲು ಇಡೀ ಅಮೆರಿಕದ ಜನತೆ ದಿಟ್ಟಿಸಿ ನೋಡುವ ಏಕೈಕ ಅಮೆರಿಕನ್ ಅಂದ್ರೆ ನೇಡರ್ ಅನ್ನುವಂತ ಆಗ್ಬಿಡುತ್ತೆ. ಅಮೆರಿಕದಲ್ಲಿ ಬಹುಶಃ ಬೀಟಲ್ಸ್ ಗಳಿಗಿಂತ ಹೆಚ್ಚಿನ ಪತ್ರಗಳು ಈತನಿಗೆ ಬರೆಯಲ್ಪಡ್ತವೆ. ಟೈಮ್ ಮ್ಯಾಗಝೈನ್, ಲೈಫ್ ಮ್ಯಾಗಝೈನ್ ನಂತಹ ಪತ್ರಿಕೆಗಳು ರಾಲ್ಫ್ ನೇಡರ್ನನ್ನು ಅಮೆರಿಕದ 100 ಅತಿ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಂದಾಗಿ ಗುರುತಿಸ್ತವೆ. ಅವನಿಗೆ ಇನ್ನೂ 38 ವರ್ಷವಾಗಿರುವಾಗಲೇ ಯಾವುದೇ ಪಕ್ಷದೊಡನೆ ಗುರುತಿಸಿಕೊಳ್ಳದ ಆತನನ್ನು, ಆದ್ರೂ ಆತನ ಐಡಿಯಾಲಜಿಗೆ ಡೆಮಾಕ್ರಾಟ್ ಪಕ್ಷವೇ ಹತ್ರ, ಅವನನ್ನು ಅಮೆರಿಕದ ಅಧ್ಯಕ್ಷನನ್ನಾಗಿ ಮಾಡಬೇಕಂತ ಡ್ರಾಫ್ಟ್ ನೇಡರ್ ಮೂವ್ಮೆಂಟ್ ಆರಂಭವಾಗುತ್ತೆ. ಆಗಲೇ ಅನೇಕ ಟಿವಿ ಕಾರ್ಯಕ್ರಮಗಳಲ್ಲಿ ಸಂದರ್ಶಕರು ಆತನನ್ನು ಈ ಪ್ರಶ್ನೆ ಕೇಳ್ತಾರೆ. ಆ ಸಮಯದಲ್ಲಿ ಅದಕ್ಕೆ ಆತ ಒಲವು ತೋರಿಸೋದಿಲ್ಲ. ವ್ಯವಸ್ಥೆಯನ್ನು ಸುಧಾರಿಸುವ ತನ್ನ ಕಾಯಕದಲ್ಲಿಯೇ ಮುಂದುವರಿತಾನೆ. ಅಮೆರಿಕದ ಎಷ್ಟೋ ಅಭಿಷಿಕ್ತ ಅಧ್ಯಕ್ಷರಿಗೂ ಜನರಲ್ಲಿ ಇಲ್ಲದ ಪ್ರಭಾವ ಈತನಿಗಿರುತ್ತೆ. ರೊನಾಲ್ಡ್ ರೇಗನ್ ಬರುವವರೆಗೂ ಬಹಳ ಪರಿಣಾಮಕಾರಿಯಾಗಿ ಅಮೆರಿಕದ ಜನತೆಯನ್ನು ಪ್ರಭಾವಿಸುತ್ತಾ, ತಮ್ಮ ನಾಗರಿಕ ಜವಾಬ್ದಾರಿಗಳನ್ನು ಹೊರುವಂತೆ ಪ್ರಚೋದಿಸುತ್ತಾ ಹೋಗ್ತಾನೆ. ಯಾವಾಗ ರೇಗನ್ ಮತ್ತು ಮೊದಲ ಬುಷ್ ಅಮೆರಿಕವನ್ನು ಮತ್ತೆ ಕಾರ್ಪೊರೇಟ್ ಜಗತ್ತಿನ ಲಾಭ ಬಕಾಸುರತೆಗೆ ಅನುವು ಮಾಡಿಕೊಡ್ತಾರೋ, ಎರಡೂ ಪಕ್ಷಗಳ ರಾಜಕಾರಣದಲ್ಲಿ ಹಣದ ಪ್ರಭಾವ ಹೆಚ್ಚಾಗುತ್ತೋ, ಆಗ ಅಮೆರಿಕಕ್ಕೆ ಮೂರನೇ ಪಕ್ಷವೊಂದರ ಅವಶ್ಯಕತೆ ಇದೆ ಅಂತ ರಾಲ್ಫ್ ತೀರ್ಮಾನಿಸ್ತಾನೆ. 2000ನೇ ಇಸ್ವಿಯಲ್ಲಿ ಅಧಿಕೃತವಾಗಿ ಗ್ರೀನ್ ಪಾರ್ಟಿಯ ಅಭ್ಯರ್ಥಿ ಆಗ್ತಾನೆ. ಆಗ ಈಗಿನ ಅಧ್ಯಕ್ಷ ಜಾರ್ಜ್ ಬುಷ್ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ, ಆಲ್ಗೋರ್ ಡೆಮಾಕ್ರಾಟ್ ಪಕ್ಷದ ಅಭ್ಯರ್ಥಿ. ಆ ಚುನಾವಣೆಯಲ್ಲಿ 28 ಲಕ್ಷ ಜನ ನೇಡರ್ಗೆ ವೋಟ್ ಹಾಕ್ತಾರೆ. ದೇಶದಲ್ಲಿ ಚಲಾಯಿಸಲಾದ ಒಟ್ಟಾರೆ ಮತದಲ್ಲಿ ಜಾರ್ಜ್ ಬುಷ್ ಆಲ್ಗೋರ್ಗಿಂತ ಕಮ್ಮಿ ಪಡೀತಾನೆ. ಆದರೆ ಎಲೆಕ್ಟರೋಲ್ ವೋಟ್ಗಳ ಆಧಾರದ ಮೇಲೆ ಬುಷ್ ಗೆಲ್ತಾನೆ. ಅದು ಸಾಧ್ಯವಾಗುವಂತೆ ಮಾಡಿದ್ದು ಆತನ ತಮ್ಮ ಗವರ್ನರ್ ಆಗಿದ್ದ ಫ್ಲೋರಿಡಾ ರಾಜ್ಯ. ಅಲ್ಲಿ ಅನೇಕ ಅವ್ಯವಹಾರಗಳ ಆರೋಪದ ಮಧ್ಯೆ ಕೇವಲ 500 ವೋಟ್ಗಳ ಅಂತರದಲ್ಲಿ ಬುಷ್ ಗೆಲ್ತಾನೆ. ಆದರೆ ಇದೇ ರಾಜ್ಯದಲ್ಲಿ ಅಷ್ಟೇನು ಪ್ರಚಾರ ಮಾಡದಿದ್ರು ನೇಡರ್ ಸುಮಾರು 1 ಲಕ್ಷ ಮತ ಪಡಿತಾನೆ. ನೇಡರ್ ನಿಲ್ಲದೇ ಇದ್ದಿದ್ರೆ ಆ ಮತಗಳೆಲ್ಲ ಗೋರ್ಗೆ ಬೀಳುತ್ತಿತ್ತು ಅನ್ನುವ ಡೆಮಾಕ್ರಾಟರು ಅದೇ ಕಾರಣಕ್ಕೆ ಇವತ್ತಿಗೂ ನೇಡರ್ನನ್ನ ಕ್ಷಮಿಸಿಲ್ಲ. ಆದರೆ ನಿಷ್ಠುರ ಪ್ರಾಮಾಣಿಕನಾದ, ರಾಜಿ ಇಲ್ಲದ ನೈತಿಕವಾದಿ ನೇಡರ್ ಅವರನ್ನ ಕೇಳ್ತಿರೋದು ಒಂದೇ ಪ್ರಶ್ನೆ: ನೀವು ಹೇಗೆ ರಿಪಬ್ಲಿಕನರಿಗಿಂತ ಭಿನ್ನ? ಅಧಿಕಾರ ಬಂದಾಗ ಹೆಚ್ಚು ಕಮ್ಮಿ ಒಂದೇ ತರಹ ಮಾಡುವ ಅವರ ಬಳಿ ಆಗಲೂ ಉತ್ತರವಿಲ್ಲ, ಈಗಲೂ ಉತ್ತರವಿಲ್ಲ. ಸೋಲುತ್ತೇನೆ ಅಂತ ಗೊತ್ತಿದ್ರೂ ಸಾರ್ವಜನಿಕ ಜೀವನದಲ್ಲಿ ಬದ್ಧತೆ ಇರಬೇಕು, ಹಣದ ಪ್ರಭಾವ ಇರಬಾರದು, ಕಾರ್ಪೊರೇಷನ್ಗಳಿಗಿಂತ ಜನರ ಹಿತಾಸಕ್ತಿ ಮುಖ್ಯ, ಹಾಗಾಗಿಯೇ ಈ ಬಗ್ಗೆ ಚರ್ಚೆಯಾಗುವುದು ಅಗತ್ಯ ಅಂತ ಮತ್ತೆ 2004ರಲ್ಲೂ ನೇಡರ್ ಚುನಾವಣೆಗೆ ನಿಂತಿದ್ದ. ಮತ್ತೆ ಈ ಸಲವೂ ನಿಲ್ಲುವುದಾಗಿ ಘೋಷಿಸಿದ್ದಾನೆ ಈ 74 ವರ್ಷದ ಸಂತ. ಹೌದು, ಒಂದರ್ಥದಲ್ಲಿ ಈತ ಸಂತನೇ. ಮದುವೆ ಆಗಿಲ್ಲ. ಈತ ಎಂದಾದರೂ ಪ್ರೇಮದಲ್ಲಿ ಬಿದ್ದಿದ್ದಾಗಲಿ, ಡೇಟ್ ಮಾಡಿದ್ದಾಗಲಿ ಯಾರೂ ನೋಡಿಲ್ಲ. ನನಗೆ ಅದಕ್ಕೆಲ್ಲ ಬಿಡುವಿಲ್ಲ ಅನ್ನುತ್ತಲೇ ಪ್ರತಿದಿನ ಮತ್ತು ಪ್ರತಿ ಕ್ಷಣ ವ್ಯವಸ್ಥೆಯ ಸುಧಾರಣೆಗೆ ಮೀಸಲಿಟ್ಟಿದ್ದಾನೆ. ಇವತ್ತು ಅಮೆರಿಕದಲ್ಲಿ ಅಧ್ಯಕ್ಷನಾಗುವ ಯೋಗ್ಯತೆ ಇರುವವರಲ್ಲಿ ಮೊದಲ ಸ್ಥಾನ ನಿಸ್ಸಂಶಯವಾಗಿ ರಾಲ್ಫ್ ನೇಡರ್ದೆ. ಆದರೆ ಈ ಪಕ್ಷ ವ್ಯವಸ್ಥೆ ಮತ್ತು ರಾಜಕೀಯ ಬಯಸುವ ರಾಜೀವಶೀಲಿಗಳು, ಹಣದ ಮಹಿಮೆ ಮತ್ತು ಪ್ರಭಾವ, ಬದಲಾಗುವ ಸಂದರ್ಭಗಳು ಮತ್ತು ಸುಲಭವಾಗಿ ಕುರಿಮಂದೆಯಾಗಿ ಬಿಡುವ ಬಹುಸಂಖ್ಯಾತ ಇಂಡಿಫರೆಂಟ್ ಜನ ಅದನ್ನ ಸಾಧ್ಯವಾಗಿಸೋದಿಲ್ಲ. ನೇಡರ್ನ ಸೋಲು ಅಮೆರಿಕದ ಸೋಲು. ಆದರೆ ಅದು ಕೇವಲ ಅಮೆರಿಕದ ನಷ್ಟವಲ್ಲ. ಮೇ ಬಿ ಇಫ್ ವಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಸಿವಿಕ್ ಗ್ಲೋಬಲೈಸೇಷನ್ ಇನ್ಸ್ಟೆಡ್ ಆಫ್ ಕಾರ್ಪೊರೇಟ್ ಗ್ಲೋಬಲೈಸೇಷನ್, ದ ವರ್ಲ್ಡ್ ವಿಲ್ ಮೂವ್ ಫಾರ್ವರ್ಡ್ ಅನ್ನುವ ನೇಡರ್ನ ಸೋಲು ಈ ಲಾಭಕೋರ ಸ್ವಾರ್ಥ ಪ್ರಪಂಚದಲ್ಲಿ ವಿಶ್ವಕ್ಕೂ ಆಗುವ ನಷ್ಟ. ರಾಲ್ಫ್ ನೇಡರ್ ಚಿಕ್ಕವನಾಗಿದ್ದಾಗ ಆತನ ಅಪ್ಪ ಮಗ ಶಾಲೆಯಿಂದ ಬಂದಾಗ ಒಂದು ಪ್ರಶ್ನೆ ಕೇಳ್ತಿದ್ದಂತೆ: ಮಗ, ಇವತ್ತು ಶಾಲೆಯಲ್ಲಿ ಏನ್ ಕಲಿತೆ? ನಂಬಲು ಕಲಿತೆಯೋ ಅಥವಾ ಯೋಚಿಸಲು ಕಲಿತೆಯೋ? ವಾಟ್ ಡಿಡ್ ಯು ಲರ್ನ್ ಟುಡೇ ರಾಲ್ಫ್? ಡಿಡ್ ಯು ಲರ್ನ್ ಟು ಬಿಲೀವ್ ಆರ್ ಡಿಡ್ ಯು ಲರ್ನ್ ಟು ಥಿಂಕ್? ಜವಾಬ್ದಾರಿಯುತ ಸಮಾಜದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಯಾರಾದರೂ ವಿದ್ಯಾರ್ಥಿಗಳನ್ನು ಕೇಳಲೇಬೇಕಾದ ಬಹುಮುಖ್ಯ ಪ್ರಶ್ನೆ ಇದೆ. ಯಾರೂ ಕೇಳದಿದ್ರೂ ವಿದ್ಯಾರ್ಥಿಗಳು ತಮಗೆ ತಾವೇ ಹಾಕಿಕೊಳ್ಳಬೇಕಾದ ಪ್ರಶ್ನೆ ಇದು. ಸಂಸ್ಕಾರ ಆರಂಭವಾಗುವುದೇ ಇಂತಹ ಪ್ರಶ್ನೆಯ ಮೂಲಕ ಅಲ್ಲವೇ? ನಮಸ್ಕಾರ.